ಬಾವಿ ತೋಡೋದ್ ಕಲ್ತಿದ್ ಹೆಂಗೆ ನೀವು ಅಂತ? ಹೆಣ್ಮಕ್ಳ ಕೆಲಸ ಅಲ್ಲ ಅದು ಸಾಮಾನ್ಯವಾಗಿ. ಬಾವಿ ತೋಡೋದು ನೀವು ಇದು 3ನೇ ಬಾವಿ ಅಲ್ವಾ ಇವಾಗ ತೋಡಿದ್ದು? ಹೆಂಗೆ ಶುರುವಲ್ಲಿ ಫಸ್ಟ್ ಬಾವಿ ತೋಡಿದ್ ಯಾಕೆ, ಯಾವ ಕಾರಣಕ್ಕೆ ಕಲ್ತಿದ್ ಹೆಂಗೆ ಇದನ್ನ ಅಂತ? ನಾನು 225 ಅಡಿಕೆ ಗಿಡ ನಟ್ಟಿದ್ದೇನೆ, ಮತ್ತೊಂದು 20 ತೆಂಗು ನಟ್ಟಿದ್ದೇನೆ, ಒಬ್ಬಳೇ ನಟ್ಕೊಂಡಿದ್ದೇನೆ. ಅವರಿಗೆಲ್ಲ ನೀರಿಲ್ಲ ಅಂತೇಳಿ, ಅವಕ್ಕೆ ನೀರು ಸಾಲೋದಿಲ್ಲ, ಮನೆ ಎದುರಿನ ಬಾವಿದು ಒಯ್ದು ಹಾಕಿದ್ರೆ ನೀರು ಸಾಲೋದಿಲ್ಲ ಅಂತೇಳಿ ಅದು ಬಾವಿ ತೆಗ್ದಿದ್ದು. ಅದರಲ್ಲೂ ನೀರು ಭಾಳ ಬಂತು. ಅಲ್ಲ ಹೆಂಗೆ ತೋಡ ಅಂದ್ರೆ ಆಳಕ್ ಹೋಗ್ತಾ ಹೋಗ್ತಾ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಅದೆಲ್ಲ ಸುಮ್ಮನೆ ಯಾರು ಬೇಕಾದ್ರೂ ಮಾಡಕ್ಕಾಗಲ್ಲ, ಒಬ್ಬರೇ ಮಾಡೋದು. ನಾವು ಅವ್ರ ಹತ್ರ ಕೇಳಿದ್ವಿ ನಿಮ್ಗೆ ಹೆಲ್ಪರ್ ಬೇಕಂತ, ಬೇಡ ನಾನು ಒಬ್ಬಳೇ ಮಾಡ್ಬೇಕದನ್ನ ಅಂತ ಒಂದು ಹಠ ಅವ್ರಿಗೆ. ಅಲ್ಲ ನಾನು ನಾನು ಜನ ತಗೊಂಡ್ರು ಯಾರ್ಯಾರ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ. ನನ್ನ ತಲೆ ಮೇಲೆ ಎಲ್ಲಾದರೂ ಬುಟ್ಟಿ ಹೊತ್ತಾಕಿದ್ರು, ಕಲ್ಲು ಹೊತ್ತಾಕಿದ್ರು, ಅವ್ರ ಕಡೆಗೆ ಹೇಳ್ತಾರೆ ನಮ್ಮ ಕೈ ಸೋತ್ ಬಂತಮ್ಮ, ನೀವು ಮಾಡ್ತಾರೆ, ನಂಗೆ ಮಾಡೋಕ್ಕಾಗೋದಿಲ್ಲ ಹೇಳ್ತಾರೆ. ಆವಾಗ ನಾವು ಅವ್ರಿಗೆ ಏನು ಮಾಡ್ಲಿಕ್ಕಾಗೋದಿಲ್ಲ, ಹೊಡಿಲಿಕ್ಕಾಗೋದಿಲ್ಲ, ಬೈಲಿಕ್ಕಾಗೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಇದು ಒಬ್ಬಳೇ ಮಾಡಿದ್ರೆ ನನಗೊಂದು ನೆಮ್ಮದಿ ಆಗ್ತದೆ. ನನ್ನ ತಲೆ ಮೇಲೆ ಹೊತ್ತಾಕೋರು ಇಲ್ಲ, ನಾನು ಎಷ್ಟು ಹೊತ್ತು ಬೇಕಾದ್ರೂ ನಾ ಕೆಲಸ ಮಾಡ್ಬೋದು. ಗೌರಿಯಮ್ಮ, ಖಂಡಿತವಾಗೂ ನೀವು ಒಬ್ಬರೇ ಮಾಡಿರೋದ್ರಿಂದ ನಿಮ್ಮನ್ನ ನೋಡಿ ನಮ್ಮಂತ ಹುಡುಗಿರ್ಗೆಲ್ಲ ಇವಾಗ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಗೌರಿಯಮ್ಮ ಏನ್ ಹೇಳ್ತಾ ಇದೀನಿ ಗೊತ್ತಾ, ನೀವು ಬಾವಿಲಿ ಇಳಿತಾ ಇದ್ದಿದ್ದು ಹತ್ತಾ ಇದ್ದಿದ್ದು ನೋಡ್ತಾ ಇದ್ರೆ ನನಗೆ ದಿನಕ್ಕೂ ಪವರ್ ಹೆಚ್ಚಾಗ್ತಾ ಇತ್ತು. ನನ್ಗೀಗ ಬರೀ 17 ವರ್ಷ ಅಂದ್ರೆ ಉಲ್ಟಾ ಮಾಡ್ಕೊಳ್ಳಿ, ಆದ್ರೂ ನನ್ಗೆ ಇವಾಗ ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿದೀನಿ ನಿಮ್ಮನ್ನ ನೋಡಿದ್ಮೇಲೆ. ನಾವು ಗೌರಿಯಮ್ಮನ್ ತರ ಏನಾದ್ರೂ ಒಂದ್ ಸಾಧಿಸ್ಬೇಕು ಅಂತ ಹಠ ಬಂದ್ಬಿಟ್ಟಿದೆ. ತುಂಬಾ ಖುಷಿ ಆಯ್ತು. ನಾನು ಬಾವಿ ತೆಗಿವಾಗ ನನಗೆ 15 ವರ್ಷ ಅನ್ಕಂತಾನೆ ಮಾಡಿದ್ದು. ನಾನು 15 ವರ್ಷದವಳು ಏನು ಮಾಡ್ತಾ ಇಲ್ಲಲ್ಲ, ಮಾಡ್ಬೇಕು ಇನ್ನು 15 ವರ್ಷ ನನಗೆ ಎಂತಾನೆ ಎಳೆಯುವುದಾಗಿತ್ತು ನಾನು. ಅಮ್ಮ ಒಂದೇ ಒಂದು ನಿಮಿಷ, ನೀರ್ ಬಂದಾಗ ಅಲ್ಲಿನ ಮಕ್ಕಳಿಗೆ ಎಷ್ಟು ಖುಷಿ ಆಯ್ತಮ್ಮ? ಎಲ್ಲರಿಗೂ ಖುಷಿ ಆಗದೆ. ಅದೇ ನೀವು ಗ್ಲಾಸ್ ಅಲ್ಲಿ ನೀರ್ ಕೊಟ್ಟಿದ್ರಲ್ಲ, ಆ ಮಗು ಕುಡಿತಾ ಇದ್ದಾಗ ಎಷ್ಟು ಖುಷಿಯಾಗಿ ಕುಡಿತಾ ಇತ್ತು, ಅದೆಲ್ಲ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಾವು ನಿಮ್ ತರ ಒಂದು ಚಾಲೆಂಜ್ ಮೇಲೆ ನಾವು ಏನಾದ್ರೂ ಮಾಡ್ಬೇಕು ಅಂತ ಒಂದು ಹಠ ಬಂದಿದೆ. ಮಹಿಳಾ ದಿನಾಚರಣೆ ಇರೋದ್ರಿಂದ ನಿಮ್ಮನ್ನ ನಾವು ನೋಡಿದ್ದು ನಮ್ಗೆ ಇನ್ನೂ ಪವರ್ ಬಂದಿದೆ. ಗಂಗೆ ತಂದಿದ್ರ, ನಮ್ಗೆಲ್ಲ ಒಂದೊಂಚೂರು ತೀರ್ಥ ಕೊಟ್ಬಿಡಿ. ಆಮೇಲೆ ಕೊಡ್ತಾರೆ. ನಮಸ್ತೆ, ಹ್ಯಾಪಿ ವುಮೆನ್ಸ್ ಡೇ. ಅದು ಒಂದು ಬಾವಿ ಅಲ್ಲ, 3 ಬಾವಿ ತೋಡಿದ್ದಾರೆ. ತುಂಬ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಜೈ ನಾರಿ ಶಕ್ತಿಗೆ ಜೈ. ನಮಸ್ತೆ ಗೌರಿಯಮ್ಮ, ನೀವು ಹೆಸ್ರಿಗೆ ತಕ್ಕಂಗೆ ಇದ್ದೀರಾ. ಗೌರಿನ ಶಿವನ ತಲೆ ಮೇಲಿರೋ ಹಾಗೆ ನೀವು ಗಂಗೆನೇ ತರಿಸ್ಬಿಟ್ಟಿದ್ದೀರಾ ಅಂತ ನಮ್ಗೆ ಖುಷಿ ಆಗ್ತಾ ಇದೆ. ಹೀಗೆ ಜನರಿಗೆ ಸ್ಫೂರ್ತಿ ಆಗಲಿ, ಇನ್ನೂ ಒಂದಷ್ಟು ಜನ ನಮ್ಮ ರಾಜಕಾರಣಿಗಳಿಗೆ ಗೊತ್ತಾಗಬೇಕು ಇದನ್ನು, ಅಷ್ಟು ಮಾಡಿದ್ದೀರಾ. ನನ್ನ ಹೆಸರು ಕುಸುಮಾ ಪ್ರಭುದೇವ್. ನಿಜವಾಗ್ಲೂ ಇವತ್ತು ರಿಪಬ್ಲಿಕ್ ಕನ್ನಡ ಇಲ್ಲಿ ಬಂದಿರೋದು ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ಗೌರಿಯಮ್ಮ ಅವರಂಥ ಸಾಹಸ ಇದು ಮಾಡಿರೋದು ನಿಜವಾಗ್ಲೂ ಇದು ಪ್ರಪಂಚನೇ ಸಂಭ್ರಮ ಪಡುವಂಥದ್ದು ವಿಷಯ. ಯಾಕೆಂದರೆ ಇದುವರೆಗೂ ನಮಗೆ ಗೊತ್ತಿರೋಂಗೆ ಯಾವ ಮಹಿಳೆಯವರು ಸುಧಾ ಬಾವಿ ಇದು ಮಾಡಿರೋದು ತೊಡಿರೋದು ನಾವು ಕೇಳೇ ಇಲ್ಲ. ಬಹುಶಃ ಇವತ್ತಿನ ದಿನ ನಮ್ಮನ್ನೆಲ್ಲ ಇಲ್ಲಿ ಕರೆದುಬಿಟ್ಟು ನಮಗೆ ಎಲ್ಲ ತೋರಿಸಿ ಎಲ್ಲ ಯಾವ ಥರ ಅವ್ರ ಸಾಧನೆಯನ್ನು ನೋಡ್ತಾ ಇರೋದಕ್ಕೆ ಭಾಳ ಸಂತೋಷ ಆಗಿದೆ. ಇದಕ್ಕೆ ನಾವು ಹೃತ್ಪೂರ್ವಕದ ವಂದನೆಗಳು. ಗೌರಿಮ್ಮ, ನಿಮ್ಮ ಮನೇಲಿ ಯಾರಾದರೂ ಹೆಣ್ಮಕ್ಳು ಹಿಂಗೆ ಬಾವಿ ತೋಡಿದ್ದಿದ್ಯಾ? ನಿಮ್ಮ ಅಮ್ಮ, ಅತ್ತೆ ಯಾರಾದರೂ? ಇಲ್ಲ, ನೀವೇ. ನಿಮ್ಮಮ್ಮ ಹೆಂಗಿದ್ರು? ಅವರಿಂದ ನಿಮ್ಮ ಅಮ್ಮನ ಹತ್ರ ಎಲ್ಲ ಆಗೋದಿಲ್ಲಾಗಿತ್ತು. ಅವ್ರಿಗೆ ಯಾವಾಗೂ ಆರಾಮೇ ಇರೋದಿಲ್ಲಾಗಿತ್ತು. ಅಲ್ಲ, ಅವ್ರಿಗೆ ವಯಸ್ಸಿದ್ದಾಗ ಹೆಂಗಿದ್ರು? ಇಲ್ಲ, ಅವ್ರ ಹತ್ರ ಅದೆಲ್ಲ ಆಗೋದಿಲ್ಲಾಗಿತ್ತು. ಏನಿಲ್ಲ, ಯಾರ ಹತ್ರ ನಮ್ಮ ಅಕ್ಕದಿಗಳ ಹತ್ರನೂ ಆಗಲ್ಲ. ಯಾರ ಹತ್ರ? ನೀವು ಅಕ್ಕ ತಂಗಿರು ಎಷ್ಟು ಜನ? ನಾವು 5 ಜನ. 5 ಜನ? ಒಬ್ರಿಲ್ಲ, ದೊಡ್ಡವ್ರಿಲ್ಲ. ಓಕೆ, ಸೇರ್ಕೊಂಡಿದ್ದೀವಿ. ಅವರೆಲ್ಲ ಏನ್ ಹೇಳ್ತಾರೆ? ನಿಮ್ ಈ ಬಾವಿ ತೋಡಿದ್ದು ಇವಾಗ ನ್ಯೂಸ್ ಅಲ್ಲೆಲ್ಲ ಬರ್ತಿದ್ದೀರಾ, ಎಲ್ಲ ನಿಮ್ಮನ್ನ ಗುರ್ತಿಡಿತಿದ್ದಾರೆ? ಬೈತಾರೆ, ಯಾಕೆ ನೀನ್ ಇದೆಲ್ಲ ಎಲುಬು ಲಡ್ಡು ಮಾಡ್ಕೊಳಕ್ ಹೋಗ್ತೀವಿ, ಬೈತಾರ? ಯಾಕೆ ನೀ ಸುಮ್ಮನೆ ಮಾಡೋಕ್ ಹೋಗ್ತೀವಿ, ನೀ ಸುಮ್ಮನೆ ಕುಂತಲೇ ಕೊಡೋದಿಲ್ಲ ಅಂತ ಹೇಳಿ. ಒಂದು ಟಿವಿಗಳಲ್ಲಿ ಈ ತರ ಬಂದಾಗ ಅನಗತ್ಯವಾಗಿ ಕೆಲವು ಆರೋಪ ಪ್ರತ್ಯಾರೋಪ, ಅಧಿಕಾರಿಗಳನ್ನು ಯಾಕೆ ಎದುರಾಕೋತೀರಿ ಅಂತ ಅದೊಂದು ಪ್ರೀತಿಯಿಂದ ಬೆದರುವಂಥದ್ದು. ಆಮೇಲೆ ನಿಮ್ಮ ಮಕ್ಕಳೇನು ಮಾಡ್ತಾರೆ? ನನ್ನ ಮಕ್ಕಳು ಒಬ್ಳು ಹನಗಲ್ಲಲ್ಲಿ ನರ್ಸ್ ಇದ್ದಾಳೆ, ಗೌರ್ಮೆಂಟ್ ನರ್ಸ್ ಇದ್ದಾಳೆ. ಮಗ ಒಂದು ಸಣ್ಣ ಅಂಗಡಿ ಮಾಡ್ಕೊಂಡಿದ್ದಾನೆ ಮನೆ ಹತ್ರ, ಇದು ಮಾರಿಗುಡಿ ಹತ್ರ. ಸಿರ್ಸಿ ಮಾರಿಕಾಂಬೆಗೆ ಫಸ್ಟ್ ನೀರು. ಹೌದು ಅಲ್ವಾ? ಅದೇನು ಎಷ್ಟು ನಂಬ್ತೀರಿ? ಈಗ ಭಾಳ ಬಂದದೆ. ಈಗ ನಮ್ಮ ಬಾವಿಲಾದರೂ ಅಷ್ಟು ನೀರು ನಿಲ್ಲಿಲ್ಲ. ಈಗ 5-6 ಫೂಟ್ ನೀರು ನಿಂತದೆ. ಈಗ 500 ಲೀಟ್ರ್ ನೀರು ಜಾತ್ರೆಗೆ ಕಳಿಸ್ಬೇಕಂತ ಮಾಡೇನಿ. ಇನ್ನೊಂದು 4 ದಿನ ಕೆಲಸ ಉಂಟು ಅದರಲ್ಲಿ, ಮಾಡಿ ನೀರೆಲ್ಲ ಇದು ಶುದ್ಧ ಮಾಡ್ಕೊಂಡು ಕಳಿಸ್ಬೇಕು. ಈಗ ನಾನು ಅವತ್ತು ನಿಮ್ಮ ಹತ್ರ ಕೇಳಿದೆ, ದುಡ್ಡು ಗಿಡ್ಡು ಏನಾದರೂ ಕೊಡಿಸ್ಬೇಕಾ ನಿಮಗೆ ಅಂತ ಹೇಳಿ. ನೀವು ಇಲ್ಲ ನನಗೆ ಗಂಗೆ ಒಂದು ಬಂದರೆ ಸಾಕು ಅಂತ ಹೇಳಿ. ಅಲ್ಲಿ ನಮಗೆ ಏನಾಯಿತು ಅಂತಂದರೆ, ಒಂದು ಕಡೆ ನೀವು ಆ ಮಕ್ಕಳಿಗಾಗಿ ಬಾವಿ ತೋಡ್ತಾ ಇದ್ರಿ, ಇನ್ನೊಂದು ಸ್ಟೋರಿ ಮಾಡ್ತಾ ಇದ್ವಿ, ಶಾಲೆಗೆ ಹೋಗೋ ದಾರಿಯನ್ನು ಒಬ್ಬರು ಮುಚ್ತಾ ಇದ್ರು, ಇಲ್ಲಿಂದ ಹೋಗಬೇಡಿ ಅಂತ ಅಂದ್ಬಿಟ್ಟು ಅಂತ. ನಮಗದು ಆಶ್ಚರ್ಯ ಆಗಿದ್ದು ಅಂತೇಳಿ.
ಆ ಮನೋಭಾವನೆ ನಿಮ್ಗೆ ಎಲ್ಲಿಂದ ಬಂತು ಅಂತೇಳಿ? ಫ್ರೀಯಾಗಿ ಯಾರು ಮಾಡಲ್ಲಮ್ಮ, ಯಾರು ಮಾಡ್ತಾರೆ ಫ್ರೀಯಾಗಿ? ನನಗೆ ನನ್ನ ಮನೆ ಹತ್ರ 2 ಬಾವಿ ತಗೊಂಡೆ, ಗಿಡ ಎಲ್ಲ ನೆಟ್ಟಿದ್ದೇನೆ ಅಂತ ಹೇಳಿದ್ನಲ್ಲ, 225 ಅಡಿಕೆ, ತೆಂಗು 20 ಎಲ್ಲ ನೆಟ್ಟಿದ್ದೇನಲ್ಲ, ಅದಕ್ಕಾಗಿ 2 ಬಾವಿ ಮಾಡಿಕೊಂಡೆ. ಆದರೆ ನನಗೆ ಸಂಘ ಸಂಸ್ಥೆ ಮತ್ತು ಎಲ್ಲ ಕಡೆಯಿಂದನೂ ಈ ರಾಜಕಾರಣಿಗಳು ಎಲ್ಲವ ಕರೆದೊಂದು ಪ್ರೀತಿ ಸನ್ಮಾನ ಮಾಡಿದ್ರಲ್ಲ, ನಾನು ನನ್ನ ಸ್ವಾರ್ಥಕ್ಕೆ ಮಾಡ್ಕೊಂಡಿದ್ದಕ್ಕೆ ಇವರೆಲ್ಲ ಕರೆದು ನಂಗೆ ಪ್ರೀತಿ ಮಾಡಿದ್ದಾರೆ, ನಾನು ಏನಾದರೂ ಮಾಡಬೇಕಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಶಾಲೆಗೆ ಹೋಗಿ ಒಂದು ಮಾಡಿದೆ, ಮಕ್ಕಳು ಚಲೋ ನೀರು ಕುಡೀಲಿ ಅಂತ ಹೇಳಿ. ಇಷ್ಟೇ. ಇನ್ನು ಕೆಲವು ಪ್ರಶ್ನೆಗಳಿದೆ. ಹಳ್ಳಿಗಾಡಿನಂತ ಬಂದಂತಹ ಹೆಣ್ಣು ಮಗಳನ್ನು ಈ ಬಾವಿ ತೋಡೋ ಮುಖಾಂತರ ರಿಪಬ್ಲಿಕ್ ಟಿ ವಿಯವರು ಗುರುತಿಸಿ ಅವರನ್ನು ಈ ವೇದಿಕೆಗೆ ಕರ್ಕೊಂಡು ಬಂದು ಅವರಿಗೆ ಇಷ್ಟೊಂದು ಪ್ರೋತ್ಸಾಹದಾಯಕ ಕೆಲಸ ಮಾಡ್ತಿರೋದು ನಿಜವಾಗ್ಲೂ ರಿಪಬ್ಲಿಕ್ ಟಿ ವಿ ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ಬಯಸ್ತೀನಿ. ಮತ್ತು ಆ ತಾಯಿ 50 ಅಡಿ ಆಳದಲ್ಲಿ ಇಳಿದು ಆ ಬಾವಿ ತೋಡಿ ಗಂಗೆಯನ್ನು ತಂದಿದ್ದಾಳೆ. ಈ ಗೌರಿ ಗಂಗೆ ಇಬ್ಬರು ಅಕ್ಕ ತಂಗಿರ್ತಾರ, ಅವರಿಬ್ಬರು ಇರೋದರಿಂದ ಗಂಗೆ ಅವರೊಟ್ಟಿಗೆ ಬಂದಿದ್ದಾರೆ. ನಾಳೆ ಶಿವರಾತ್ರಿ, ಆ ದಿನ ನಮ್ಮ ತಾಯಿ ನಾರಿ ಶಕ್ತಿ ವುಮೆನ್ಸ್ ಡೇಗೆ ನಿಜವಾಗ್ಲೂ ಇದು ಪ್ರತಿನಿಧಿ ಆಗಿರುತ್ತೆ ಅಂತ ನನ್ನ ಭಾವನೆ. ನಾನು ಜ್ಯೋತಿ ಗೌಡ, ಧನ್ಯವಾದಗಳು. ನಿಮಗೆಲ್ಲ ಗೊತ್ತಿರ್ಬೋದು, ಉತ್ತರ ಭಾರತದಲ್ಲಿ ದಶರಥ್ ಮಾಂಜಿ ಅಂತ ಒಬ್ಬ ಇದ್ದ, ದಶರಥ್ ಮಾಂಜಿ ಅಂತ. ಆತನ ಪತ್ನಿ ಏನು ಅಸೌಖ್ಯಳಾದಾಗ ರೋಡ್ ಇರೋದಿಲ್ಲ ಅಲ್ಲಿ ಹೋಗೋದಕ್ಕೆ, ದೊಡ್ಡ ಬೆಟ್ಟ ಕಾಡೆಲ್ಲ ಇರುತ್ತೆ. ಆಕೆ ಬಿದ್ದು ಸತ್ತೋಗ್ಬಿಡ್ತಾಳೆ. ಆ ಸತ್ತೋದ ಕಾರಣಕ್ಕಾಗಿ ದಶರಥ್ ಮಾಂಜಿ ಏನು ಮಾಡ್ತಾನೆ ಅಂತಂದರೆ ಆ ಇಡೀ ಬೆಟ್ಟವನ್ನೇ ಅಗೆದು 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 ಒಂದು ರೋಡ್ ಮಾಡ್ತಾನೆ. ದಶರಥ್ ಮಾಂಜಿ ಬಗ್ಗೆ ಸಿನಿಮಾಗಳು ಬಂದಿದೆ. ಆ ದಶರಥ್ ಮಾಂಜಿಗೆ ಅದು ಹೆಂಡತಿ ಕಾರಣಕ್ಕಾಗಿ ಇರ್ಬೋದು, ಅದು ಅವರ ಪ್ರೀತಿ, ಅವರ ಪ್ರೇಮ. ಆದರೆ ಇಲ್ಲಿದಾರಲ್ಲ ಈ ತಾಯಿ ದಶರಥ್ ಮಾಂಜಿಗಿಂತ ಯಾವುದೇ ಕಾರಣಕ್ಕೂ ಕಡಿಮೆ ಇಲ್ಲ. ಆದರೆ ಶಾಲೆಯ ಮಕ್ಕಳಿಗಾಗಿ ಅಲ್ಲಾದರೂ ಸ್ವಲ್ಪ ಸ್ವಾರ್ಥ ಕಾಣುತ್ತೆ ನಮಗೆ, ತನ್ನ ಸ್ವಂತದವರಿಗಾಗಿ ಅಂತೇಳಿ. ಇಲ್ಲಿ ಸ್ವಂತದವರಿಗಾಗಿ ಅಲ್ಲ, ಇದು ಸಮಾಜಕ್ಕಾಗಿ ಮಾಡಿದಂಥ ಸೇವೆ. ಹಾಗಾಗಿ ನಮ್ಮೆಲ್ಲರ ಆಶಯ ಏನು ಅಂತಂದರೆ, ಮುಂದಿನ ದಿನಮಾನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೈಯಿಂದ ನೀವು ಪದ್ಮ ಪ್ರಶಸ್ತಿ ಪಡೆಯುವಂತಾಗಲಿ ಅನ್ನೋದು ನಮ್ಮೆಲ್ಲರ ಆಶೆ, ಅಭಿಲಾಷೆ ಮತ್ತು ಈಗಲೇ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಗೌರಿಯಮ್ಮ ನಮಸ್ಕಾರ. ನಿಮ್ಮ ಪಾದಗಳಿಗೆ ನಾನು ಶಿರ ಇಟ್ಟು ನಮಸ್ಕಾರ ಮಾಡ್ತಾ ಇದ್ದೀನಿ. ನಾರಿ ಏನಾದರೂ ಸಾಧಿಸ್ಬೇಕು ಅಂದ್ರೆ ಮನಸ್ಸು ಮಾಡಿದ್ರೆ ಖಂಡಿತ ಮಾಡೋಕ್ಕಾಗುತ್ತೆ ಅನ್ನೋದಕ್ಕೆ ನೀವು ಉದಾಹರಣೆ. ಅದಕ್ಕೆ ಸಮಾಜ ಆಗಲಿ ನಮ್ಮ ಪರಿವಾರ ಆಗಲಿ ಸಪೋರ್ಟ್ ಮಾಡಬೇಕು. ಅಂಥದ್ರಲ್ಲಿ ರಿಪಬ್ಲಿಕ್ ಕನ್ನಡ ನಿಮಗೆ ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡ್ತು, ಸಾಥ್ ಕೊಡ್ತು. ಅದಕ್ಕೆ ರಿಪಬ್ಲಿಕ್ ಕನ್ನಡದವ್ರಿಗೆ ಧನ್ಯವಾದಗಳು.